ಈ ವಿಡಿಯೋದಲ್ಲಿ ರುಚಿಯಾದ ಬೆಣ್ಣೆ ಎಷ್ಟು ಮೃದುವಾದ ಎಷ್ಟು ಹೊತ್ತಿಟ್ಟರೂ ಗಟ್ಟಿಯಾಗದ ಮದುವೆ ಮನೆ ಹೋಟೆಲ್ಗಳಲ್ಲಿ ಸಿಗುವಂತಹ ಪರ್ಫೆಕ್ಟ್ ಆದ ಕೇಸರಿ ಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ತೋರಿಸ್ದಾಗ ಮಾಡಿದ್ರೆ ಕೇಸರಿ ಬಾತ್ ಅನ್ನೋದು ಫೇಲ್ ಆಗುವಂಥ ಚಾನ್ಸೇ ಇಲ್ಲ. ಬನ್ನಿ ಈ ಕೇಸರಿ ಬಾತನ್ನು ಹೇಗೆ ಮಾಡೋದು ಹಾಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ಬೌಲ್ಗೆ ಒಂದು 8ರಿಂದ 10 ಎಸ್ಲಾಗುವಷ್ಟು ಕೇಸರಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಿಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಹಾಲು ಅಥವಾ ಬಿಸಿ ನೀರನ್ನು ಕೂಡ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನೆನೆಸ್ಕೊಳ್ಬೇಕಾಗತ್ತೆ. ಒಂದು ಅರ್ಧ ಗಂಟೆ ಹೊತ್ತಾದರೂ ಇದನ್ನು ನೆನೆ ಹಾಕ್ಕೊಳ್ಬೇಕು, ಒಳ್ಳೆ ಕಲರ್ ಬಿಡುತ್ತೆ. ಈಗ ಒಂದು ಪಾತ್ರೆಗೆ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ಇದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಜೊತೆಗೆ ನೀವು ತುಪ್ಪವನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ. ನೋಡಿ, ಕಾಣಿಸ್ತಿರ್ಬೋದು. ಈಗ ಗೋಡಂಬಿ ಕಲರ್ ಚೇಂಜ್ ಆಗಿದೆ. ಈ ಹಂತದಲ್ಲಿ ಇದಕ್ಕೆ ಈಗ ನಾನು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 20 ಒಣ ದ್ರಾಕ್ಷಿಯನ್ನು ಹಾಕಿಬಿಟ್ಟು ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿ ಬರೋ ತನಕ ಈ ದ್ರಾಕ್ಷಿಯನ್ನು ಕೂಡ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಕಾಣಿಸ್ತಿರ್ಬೋದು, ಉಬ್ಬಿ ಬಂದಿದೆ ಈಗ ದ್ರಾಕ್ಷಿ ಅನ್ನೋದು. ಈ ಹಂತದಲ್ಲಿ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಮೊದಲಿಗೆ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಇಟ್ಕೊಂಡ್ರೆ ಕೇಸರಿ ಬಾತ್ ಕಂಪ್ಲೀಟಾಗಿ ಆದ ನಂತರ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಮೊದಲಿಗೆ ಇದನ್ನು ಹುರಿದಿಟ್ಕೊಳ್ತಾ ಇದ್ದೀನಿ. ಈಗ ಇದೇ ಎಣ್ಣೆ ಹಾಗೆ ತುಪ್ಪದ ಮಿಶ್ರಣಕ್ಕೆ ಒಂದು 5 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾ ಇರೋದು. ಹಾಗೆ ಇಲ್ಲಿ 1 ಕಪ್ ಆಗೋಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿರೋಟಿ ರವೆನ ಉಪಯೋಗಿಸ್ಕೊಂಡು ಈ ಕೇಸರಿ ಬಾತನ್ನು ಮಾಡ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಅಥವಾ ಬಾಂಬೆ ರವೆನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಚಿಕ್ಕ ರವೆನೇ ಉಪಯೋಗಿಸ್ಕೊಂಡು ಕೇಸರಿ ಬಾತನ್ನು ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ರುಚಿಯಾಗಿ ಮಾಡ್ಕೊಳ್ಬೋದು. ಇದನ್ನು ಹುರ್ಕೊಳ್ಬೇಕು. ಒಂದು 3-4 ನಿಮಿಷದ ತನಕ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈಗ ಕಾಣಿಸ್ತಿರ್ಬೋದು, ನಾನು ಇದೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನು. ಮೆಷರ್ಮೆಂಟ್ ಕೂಡ ಹಾಗೆ, ಯಾವ್ದು ಕಪ್ಪಲ್ಲಿ ನೀವು ರವೆನ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಉಳಿದಂತಹ ಸಾಮಗ್ರಿಗಳನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ನಾನು ಇದೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ಕೇಸರಿ ಬಾತ್ ಮಾಡ್ಕೊಳ್ಳುವಾಗ ಮೆಷರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರ್ಫೆಕ್ಟಾಗಿ ಕೇಸರಿ ಬಾತನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ. ಅಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಸಾಫ್ಟಾಗಿ ಬರಲ್ಲ. ಹಾಗಾಗಿ ಎಲ್ಲದನ್ನು ಒಂದೇ ಕಪ್ಪಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಪೈನಾಪಲನ್ನು ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆದಷ್ಟು ಸಿಹಿ ಇರುವಂತಹ, ತುಂಬಾ ಸಿಹಿ ಇರುವಂತಹ ಪೈನಾಪಲನ್ನು ಹಾಕ್ಕೊಳ್ಳಿ. ತುಂಬ ಹುಳಿ ಇದ್ದರೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ಚೆನ್ನಾಗಿ ಬರಲ್ಲ. ಸಿಹಿ ಇರುವಂತಹ ಈ ಪೈನಾಪಲನ್ನು ಹಾಕ್ಕೊಳ್ಳಿ. ಆದಷ್ಟು ಹಣ್ಣಾಗಿರುವಂತಹ ಪೈನಾಪಲನ್ನೇ ಹಾಕ್ಕೊಳ್ಳಿ. ಇದೀಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಪೈನಾಪಲನ್ನು ಈ ರವೆ ಜೊತೆಗೆ ಸೇರಿಸ್ಕೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಗೆಲ್ಲ ಇದು ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಇದೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಪೈನಾಪಲನ್ನು ಹಾಕಿ ಹೆಚ್ಚೊತ್ತನ್ನು ಹುರ್ಕೊಳ್ಬೇಕಂತಲೂ ಏನಿಲ್ಲ, ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಬಿಸಿಗೆ. ಹಣ್ಣಾಗಿರುವಂಥ ಪೈನಾಪಲ್ ತೊಗೊಂಡ್ರೆ. ಈಗ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಒಂದು ಚಿಕ್ಕ ಪಾತ್ರೆ ತೊಗೊಂಡು ಅದಕ್ಕೆ ನೀರನ್ನು ಹಾಕಿಬಿಟ್ಟು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ರವೆನ ತೊಗೊಂಡಿರೋದ್ರಿಂದ ಸುಮಾರು 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೀಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಬಿಸಿ ಇರುವಂತಹ ನೀರನ್ನು ಈ ರವೆಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದೀಗ ನೀರು ಕುದೀತಾ ಇದೆ ಅನ್ನುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಮೊದಲಿಗೆ ಹುರಿದಿಟ್ಕೊಂಡಿದ್ದೀನಲ್ಲ ರವೆ ಹಾಗೆ ಪೈನಾಪಲನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಇದೀಗ ಒಂದು ಕೈಯಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಇರುವಂತಹ ನೀರನ್ನು ಹಾಕ್ಕೊಳ್ಳೋದ್ರಿಂದ ರವೆ ಅನ್ನೋದು ಬೇಗ ಉಂಡೆ ಉಂಡೆ ರೀತಿ ಆಗಿಬಿಡುತ್ತೆ, ಗಂಟಾಗಿಬಿಡುತ್ತೆ. ಹಾಗಾಗಿ ಒಂದು ಕೈಯಲ್ಲಿ ಹಾಕ್ಕೊಳ್ಬೇಕು, ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದೀಗ ನೀರನ್ನು ಕಂಪ್ಲೀಟಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನೆಲ್ಲ ರವೆ ಹೀರ್ಕೊಂಡು ನೋಡಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಕಾಣಿಸ್ತಿರ್ಬೋದು. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. 1 ಕಪ್ ರವೆಗೆ 2 ಕಪ್ ಆಗೋಷ್ಟು ನೀರು ಪರ್ಫೆಕ್ಟಾಗಿ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಇದೀಗ ಗಟ್ಟಿಯಾಗಿದೆ. ನೀರನ್ನೆಲ್ಲ ರವೆ ಹೀರ್ಕೊಂಡು ಗಟ್ಟಿಯಾಗಿದೆ ಅನ್ನುವಾಗ ಇದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ಬೋದು. ಮೊದಲಿಗೆ ಸಕ್ಕರೆಯನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ ಸುಮಾರು 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಕ್ಕರೆನ ಬೇಕಾಗಂತಿಲ್ಲ 1 ಕಪ್ ರವೆಗೆ, ಅಥವಾ 1 ಕಪ್ ಆಗೋಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಸಿಹಿ ಜಾಸ್ತಿ ಬೇಕನ್ನೋರಾದರೆ ಒಂದು 1/4 ಕಪ್ ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ 1/4 ಕಪ್ ಹಾಕ್ಕೊಳ್ಳಿ. ಇಲ್ಲಾಂದರೆ 1 ಕಪ್ ಹಾಕ್ಕೊಂಡ್ರು ಸಾಕು. ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಯಾವುದೇ ಸಿಹಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸಕ್ಕರೆ ಈಗ ಚೆನ್ನಾಗಿ ಕರಗಿದೆ. ನೋಡಿ, ಇದೀಗ ಸ್ವಲ್ಪ ನೀರಾಗಿದೆ. ಈ ರೀತಿ ಸಕ್ಕರೆ ಅನ್ನೋದು ಕರಗಬೇಕು. ಆವಾಗಲೇ ಕೇಸರಿ ಬಾತ್ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಇದೀಗ ಕಂಪ್ಲೀಟಾಗಿ ಸಕ್ಕರೆ ಕರಗಿದೆ. ಇವಾಗ ನಾನು ಮೊದಲಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಕೇಸರಿ ನೀರು, ಕೇಸರಿ ಹಾಲನ್ನು, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ನಿಮ್ಮ ಹತ್ರ ಕೇಸರಿ ಇಲ್ಲ ಅಂದರೆ ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು, ಅಥವಾ ಫುಡ್ ಕಲರ್ ಬೇಡ ಇಷ್ಟ ಇಲ್ಲದಿದ್ದರೆ ಅರಿಶಿನ ಪೌಡರನ್ನ ಕೂಡ ಹಾಕ್ಕೊಳ್ಬೋದು. ನೋಡಿ ನಾನೀಗ ಕೇಸರಿ ಹಾಲನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಲರ್ಗೋಸ್ಕರ ಹಾಕ್ಕೊಂಡಿರೋದು. ನಿಮಗೆ ಯಾವುದೇ ರೀತಿಯ ಫುಡ್ ಕಲರ್ ಅಥವಾ ಕಲರ್ ಇಷ್ಟ ಇಲ್ಲ ಅಂದರೆ ಹಾಗೇ ಮಾಡ್ಕೊಳ್ಬೋದು. ಮನೇಲಿ ಮಾಡ್ಕೊಳ್ಳೋದಾದರೆ ಈ ರೀತಿ ಹಾಕ್ಕೊಳ್ಬೇಕಂತಲೂ ಏನಿಲ್ಲ. ಕೊನೆಯಲ್ಲಿ ನಾನಿದೀಗ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಗಟ್ಟಿಯಾದ ನಂತರ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಈ ಹಂತದಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೀವು ಬೇಕಾದರೆ ತುಪ್ಪವನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆಯೇ ಸರ್ವ್ ಮಾಡ್ಬೋದು. ತುಪ್ಪ ಹಾಕ್ಕೊಳ್ಬೋದು ಅಥವಾ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾದರೆ ತುಪ್ಪ ಜಾಸ್ತಿ ಇಷ್ಟ ಇಲ್ಲದಿದ್ದರೆ ಅಥವಾ ತುಪ್ಪ ಕಾಸ್ಟ್ಲಿ ಅನಿಸಿದ್ರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಎಣ್ಣೆ ಸ್ವಲ್ಪ ಹಾಗೆ ತುಪ್ಪ ಸ್ವಲ್ಪ ಅರ್ಧ ಅರ್ಧ ಹಾಕ್ಕೊಳ್ಬೋದು, ಅಥವಾ ಕಂಪ್ಲೀಟಾಗಿ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ತುಪ್ಪ ಅಥವಾ ಎಣ್ಣೆ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡ್ತೀರಾದರೆ ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಕಪ್ ರವೆಗೆ ಸುಮಾರು 1/4 ಕಪ್ಪು ತುಪ್ಪ ಅಥವಾ ಎಣ್ಣೆ ಬೇಕಾಗತ್ತೆ, ಅಥವಾ 1/4 ಕಪ್ ಆಗೋಷ್ಟು ಎಣ್ಣೆ ಹಾಗೆ ತುಪ್ಪದ ಮಿಶ್ರಣ ಬೇಕಾಗತ್ತೆ. ಇದೀಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲೆವೆಲ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟೊಂದು ಸಾಫ್ಟ್ ಆಗಿದೆ, ಬೆಣ್ಣೆ ಎಷ್ಟು ಮೃದುವಾಗಿದೆ ಇದು. ನೋಡಿ ಕಾಣಿಸ್ತಿರ್ಬೋದು, ಯಾವ ಶೇಪಲ್ಲಿ ಬೇಕಾದರೂ ಬರುತ್ತೆ ನೋಡಿ. ತುಂಬಾ ಸಾಫ್ಟಾಗಿ ರುಚಿಯಾಗಿರುತ್ತೆ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರ್ಗಿ ಹೋಗಿಬಿಡುತ್ತೆ. ಸ್ವಲ್ಪ ಬಿಸಿ ಇದೆ, ಕೈಯಲ್ಲಿ ಮುಟ್ಟೋಕ್ಕಾಗ್ತಾ ಇಲ್ಲ ಇವಾಗ. ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಕಾಣಿಸ್ತಿರ್ಬೋದು. ನೀವು ಎಷ್ಟೊತ್ತಿಟ್ಟರು ಇದೇ ರೀತಿ ಇರುತ್ತೆ, ಗಟ್ಟಿನೇ ಆಗಲ್ಲ. ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದಾಗ ಕೂಡ ಈ ರೀತಿ ಕೇಸರಿ ಭಾತನ್ನು ಮಾಡ್ಕೊಳ್ಬೋದು. ಇದೇ ಪ್ರಮಾಣದಲ್ಲಿ ಮಾಡ್ಕೊಳ್ಬೇಕು, ಇದೇ ಮೆಷರ್ಮೆಂಟಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಒಂದು ಸ್ವಲ್ಪವೂ ಗಟ್ಟಿಯಾಗದೆ ಮೃದುವಾಗಿ ಸಾಫ್ಟ್ ಆಗಿರುವಂತಹ ಕೇಸರಿ ಭಾತನ್ನು ಸುಲಭ ವಿಧಾನದಲ್ಲಿ ಮದುವೆ ಮನೆ ಹಾಗೆ ಫಂಕ್ಷನ್ಗಳಲ್ಲೆಲ್ಲ ಸಿಗುತ್ತಲ್ಲ ಆ ರೀತಿಯ ಒಂದು ಕೇಸರಿ ಭಾತನ್ನು ಮಾಡ್ಕೊಳ್ಬೋದು. ನೋಡಿ ಇದೀಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಸಾಫ್ಟಾಗಿ ಯಾವ ರೀತಿ ಬಂದಿದೆ, ಒಳ್ಳೆ ಶೇಪ್ ಬರುತ್ತೆ, ಯಾವ ಶೇಪಲ್ಲಿ ಬೇಕಾದರೂ ಬರುತ್ತೆ ಇದು ಕೇಸರಿ ಭಾತ, ಆ ರೀತಿ ಇದೆ. ಕೇವಲ 10ರಿಂದ 15 ನಿಮಿಷದಲ್ಲೆಲ್ಲ ಈ ಕೇಸರಿ ಭಾತನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ ಕಾಣಿಸ್ತಿರ್ಬೋದು. ಕೇವಲ 3-4 ಸಾಮಗ್ರಿಯಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಬೋದು. ಮದುವೆ ಮನೆಯಲ್ಲಿ ಹೋಟೆಲ್ಗಳಲ್ಲೆಲ್ಲ ಸಿಗುವಂಥ ಕೇಸರಿ ಭಾತನ್ನು ಮನೆಯಲ್ಲೇ ನೀವು ಹೆಚ್ಚು ಕಷ್ಟಪಡದೆ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಇದೇ ಮೆಷರ್ಮೆಂಟಲ್ಲಿ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಟೆಕ್ಸ್ಚರ್ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ನೋಡ್ತಾ ಇದ್ದರೆ ತಿನ್ನಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನಿಮ್ಗೆ ಯಾವ ರೀತಿಯ ರೆಸಿಪಿಗಳನ್ನು ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ನೀವು ಎಲ್ಲಿಂದ ಈ ವಿಡಿಯೋನ ನೋಡ್ತಾ ಇದ್ದೀರ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಶೇರ್ ಮಾಡ್ತಾ ಇರುವಂತಹ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ರೆಸಿಪಿಯನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.